ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠರು ಶ್ರೀರಾಮಚಂದ್ರನಿಗೆ ಜ್ಞಾನೋಪದೇಶವನ್ನು ಮಾಡ್ತಾಯಿದ್ರು. ಪರಬ್ರಹ್ಮದ ಕುರಿತು, ಜಗತ್ತನ್ನು ಕುರಿತು ಎರಡರ ವಿಶ್ಲೇಷಣೆಯನ್ನು ಕೊಡ್ತಾಯಿದ್ರು. ಜಗತ್ತು ಅಂದ್ರೇನು, ಪರಬ್ರಹ್ಮ ಅಂದ್ರೇನು, ಸೃಷ್ಟಿ ಅಂದ್ರೇನು, ಎಲ್ಲವನ್ನ ಇಲ್ಲಿ ಒಂದು ಮಾಡಿ ತೋರಿಸ್ತಾ ಇದ್ರು. ಇದು ಬೇರೆ ಅದು ಬೇರೆ ಅಂತ ಇದೆಯಲ್ಲ, ಇದು ಮನೋವಿಕಾರವಲ್ಲದೆ ಮತ್ತೇನು ಅಲ್ಲ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ರು. ಚಿದ್ವಿಲಾಸದಿಂದ ಕೂಡಿರ್ತಕ್ಕಂಥ ಈ ಜಗತ್ತು ಚಿತ್ತೇ ಆಗಿರುತ್ತದೆ ಹೊರತು ಪರಬ್ರಹ್ಮನ ಹೊರತಾಗಿ ಏನೇನೂ ಇಲ್ಲ ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ರು. ನಮಗೆ ಅಷ್ಟು ಮಾತ್ರಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ರೆ ನಮಗೇನು ಅರ್ಥ ಆಗ್ತಾ ಇರಲಿಲ್ಲ. ಅದಕ್ಕೆ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಪರಬ್ರಹ್ಮದ ವಿಚಾರವನ್ನು, ಪ್ರಾಪಂಚಿಕ ವಿಚಾರವನ್ನು ಕುರಿತು, ಪ್ರಪಂಚದ ವಿಚಾರವನ್ನು ಕುರಿತು ಎಳೆ ಎಳೆಯಾಗಿ ವಸಿಷ್ಠ ಗುರುಗಳು ಶ್ರೀರಾಮಚಂದ್ರನಾಗೆ ಹೇಳುವ ಮುಖಾಂತರ ನಮಗೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಅವಶ್ಯವಾಗಿ ತಿಳ್ಕೋಬೇಕು. ಯಾಕಂದರೆ ಏನಾಗುತ್ತೆ ಅಂದರೆ, ನಾವು ಕೇವಲ ಅಲ್ಪಜ್ಞಾನಿಗಳಾಗ್ಬಿಡ್ತೀವಿ. ಒಂದು ಚೂರು ತಿಳ್ಕೊಂಡ್ರೆ ಇಷ್ಟೊಂದು ವಿವರವಾಗಿ, ಇಷ್ಟೊಂದು ವಿವರಣೆಯಾಗಿ ನಮಗೆ ತಿಳ್ಕೊಳ್ಳಿಲ್ಲ ಅಂದರೆ ಈ ಜಗತ್ತನ್ನು ಕುರಿತು, ಪರಮಾತ್ಮನ ಕುರಿತು ಅಷ್ಟೊಂದು ಜ್ಞಾನ ಬರೋದಿಲ್ಲ. ಸಾಮಾನ್ಯವಾಗಿ ಪರಮಾತ್ಮನನ್ನು ಅನುಭವವೇದ್ಯವಾಗಿ ನೋಡಬೇಕು, ಅನುಭವದಿಂದಲೇ ಕಾಣಬೇಕು. ಆದರೆ ಅಲ್ಲಿವರೆಗೂ, ಬೆಟ್ಟದ ಮೊಗ್ಗುಲವರೆಗೂ ನಾವು ಹೋಗ್ಬೇಕಂದ್ರೆ ಮೆಟ್ಟಲನ್ನು ಹತ್ತಿ ಹೋಗೋದು ಅದು ಸರಿ, ಆದರೆ ಆ ಮೆಟ್ಟಿಲವರೆಗೂ ಕರ್ಕೊಂಡೋಗ್ಬಿಡೋದಕ್ಕೆ ಇವೆಲ್ಲ ಸಹಾಯ ಮಾಡ್ತವೆ. ಆ ರೀತಿಯಲ್ಲಿ ಇವೆಲ್ಲವನ್ನು ನಾವು ಜ್ಞಾನಿಗಳ ಈ ಉಪದೇಶವನ್ನು ಕೇಳಿದಾಗ ಏನಾಗುತ್ತೆ, ನಮಗೆ ಪರಬ್ರಹ್ಮದ ಕುರಿತಾಗಿ, ಪ್ರಪಂಚದ ಕುರಿತಾಗಿ ಹಲವು ರೀತಿಯಲ್ಲಿ ನಮಗೆ ಜ್ಞಾನೋಪದೇಶ ಆಗುತ್ತೆ. ಈ ರೀತಿಯಲ್ಲಿ ಚಿತ್ತಿನ ಕನ್ನಡಿಯಲ್ಲಿ ಪ್ರತಿಬಿಂಬಿಸಿದ ಚಿತ್ತೆ ಜಗನ್ನಗರವಾಗಿ ಕಾಣಿಸ್ಕೊಳ್ತದೆ. ಶಿಲಾಂತರಂಗದಲ್ಲಿರುವ ಶಿಲ್ಪಿ ವಾಸನಾಜನ್ಯವಾದ ಸನ್ನಿವೇಶದಂತೆ ಇದು ಭಾಸವಾಗದಿದ್ದರೂ ಭಾಸವಾದಂತೆ ಇರುವುದು. ಪರಮ ಉತ್ಕೃಷ್ಟವಾದ ಚಿತ್ತೆಂಬ ಮಣಿಯಲ್ಲಿ ಕೋಟಿಶತ ಜಗತ್ತುಗಳು ಇರುವುವು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಪರಮ ಉತ್ಕೃಷ್ಟವಾದ ಚಿತ್ತೆಂಬ ಮಣಿಯಲ್ಲಿ, ಪರಬ್ರಹ್ಮವೆಂಬ ಚಿತ್ತಿನಲ್ಲಿ ಇದು ಪರಮ ಉತ್ಕೃಷ್ಟವಾದದ್ದು ಪರಬ್ರಹ್ಮವೆಂಬುದು. ಈ ಚಿತ್ತೆಂಬ ಮಣಿಯಲ್ಲಿ ಕೋಟಿಶತ ಅಂದರೆ 100 ಕೋಟಿಗಳಷ್ಟು ಜಗತ್ತುಗಳು ಇರುವು. ಹೌದು ತಾನೆ? ಈಗ ನಾನು ಸಂಕಲ್ಪ ಮಾಡಿಕೊಂಡ್ರೆ ಒಂದನ್ನು ಸಂಕಲ್ಪ ಮಾಡ್ಕೊಳ್ತೀನ? ಬೇಕಾದಂಗೆ ಸಂಕಲ್ಪ ಮಾಡ್ಬೋದು. ಅದಕ್ಕೆ ಅಳತೆನೇ ಇರೋದಿಲ್ಲ, ಬೇಕಾದಂಗೆ ಮಾಡ್ಬೋದು. ಆ ರೀತಿಯಲ್ಲಿ ಇರುವು. ಚಿಂತಾಮಣಿಯಲ್ಲಿ ಅನಂತವಾದ ವರಫಲಗಳು ಇರುವುದಿಲ್ಲವೇ? ಹಾಗೆ ಅಂದರೆ ಚಿಂತಾಮಣಿ ಎಂಬ ಮಣಿ ಇದೆಯಲ್ಲ, ಅದು ಒಂದು ವರವನ್ನು ಕೇಳಿದ್ರೆ ಬರೀ ಒಂದನ್ನು ಮಾತ್ರ ಕೊಡ್ತದ? ನಾವು ಎಷ್ಟು ಬೇಡಿದರೂ ಕೊಡ್ತಾನೇ ಇರ್ತದೆ, ಏನು ಕೇಳಿದ್ರು ಕೊಡ್ತಾನೆ ಇರ್ತದೆ. ಆ ರೀತಿಯಲ್ಲಿ ಈ ಪರಬ್ರಹ್ಮವೆಂಬುದು, ಆ ಪರಬ್ರಹ್ಮನಲ್ಲಿ ಈ ಶತಕೋಟಿ ಜಗತ್ತುಗಳು, ಅದು ಸುಮ್ಮನೆ ಒಂದು ಅಳತೆಗೆ ಶತಕೋಟಿ ಜಗತ್ತು ಅಂತ, ಎಷ್ಟು ಕೋಟಿ ಜಗತ್ತುಗಳಿದೆಯೋ ಅದು ಅಳತೆಗೆ ಮೀರಿದ್ದದು. ಈ ರೀತಿಯಲ್ಲಿ ಜಗತ್ತೆನ್ನುವುದು ತುಂಬಿಕೊಂಡಿದೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಚಿತ್ತೆಂಬ ಮುತ್ತಿನ ಚಿಪ್ಪಿನಲ್ಲಿ ಅದರಲ್ಲಿಯೇ ಹುಟ್ಟಿ ಬೆಳೆದಿರುವ ಜಗತ್ತೆಂಬ ಮುತ್ತಿನ ಮಣಿಯು ಮೆರೆಯುತ್ತಿರುವುದು. ಈ ಚಿಪ್ಪಲ್ಲಿ ಸ್ವಾತಿ ಮಳೆಗಾಲದಲ್ಲಿ ಒಂದು ಕಪ್ಪೆ ಚಿಪ್ಪಿಗೆ ಅದರ ಒಂದು ಹನಿ ಬಿದ್ದು ಅದು ಬಹು ವರ್ಷಗಳ ಕಾಲ ಅಲ್ಲೇ ಇದ್ದು ಅದು ಮುತ್ತಿನ ಮಣಿಯಾಗಿ ಬದಲಾಗುತ್ತಂತೆ. ಅದಕ್ಕೆ ಇಲ್ಲಿ ಉದಾಹರಣೆ ಏನು ಕೊಡ್ತಾ ಇದ್ದಾರೆ ಅಂದರೆ, ಚಿತ್ತೆಂಬ ಮುತ್ತಿನ ಚಿಪ್ಪಿನಲ್ಲಿ, ಈ ಪರಬ್ರಹ್ಮವೆಂಬ ಮುತ್ತಿನ ಚಿಪ್ಪಿನಲ್ಲಿ ಅದರಲ್ಲಿಯೇ ಹುಟ್ಟಿ ಬೆಳೆದಿರುವ ಜಗತ್ತೆಂಬ ಮುತ್ತಿನ ಮಣಿಯು ಮೆರೆಯುತ್ತಿರುವುದು. ಈ ಜಗತ್ತು ಎಲ್ಲಿ ಮೆರೀತಾ ಇದೆ ಅಂದರೆ ಪರಬ್ರಹ್ಮವೆಂಬ ಆ ಚಿಪ್ಪಿನ ಒಳಗೆ ಮೆರೀತಾ ಇದೆ. ಎಲ್ಲಿದೆ ಜಗತ್ತು? ಪರಮಾತ್ಮನೊಳಗೆ ಇದೆ. ಆ ಜಗತ್ತು ಹೀಗೆ ಚಿನ್ಮಯವೇ ಆಗಿದ್ದರೂ ಆ ಚಿತ್ತಿನಂತೆ ಕಾಣುತ್ತಿರುವುದು. ಅದು ಪರಬ್ರಹ್ಮವೇ, ಜಗತ್ತು ಕೂಡ ಪರಬ್ರಹ್ಮವೇ. ಆದರೆ ವಿಲಾಸದಿಂದಾಗಿ ಅದು ಸಾಕಾರ ರೂಪನ ಕಾಣ್ತಾ ಇರ್ತದೆ, ಮತ್ತು ಪರಿವರ್ತನೆಯನ್ನು ಹೊಂದುತ್ತಾ ಇರೋದ್ರಿಂದ ಅದು ಜಗತ್ತಂತ ಕಾಣಿಸ್ಕೊಳ್ತಾ ಇದೆ. ಅಹೋರಾತ್ರಿಗಳಲ್ಲಿಯೂ ವೇದನ ಅವೇದಗಳನ್ನು ಹರಡುತ್ತಾ ಚಿದಾದಿತ್ಯನು ತನ್ನ ಬೆಳಕಿನಿಂದ ಜಗತ್ತೆಂಬ ದ್ರವ್ಯಗಳನ್ನು ಬೆಳಗುತ್ತಾ ಪ್ರಕಾಶಿಸುತ್ತಿರುವನು. ಚಿದಾದಿತ್ಯನು, ಚಿತ್ತೆಂಬ ಆದಿತ್ಯನು, ಚಿತ್ತೆಂಬ ಸೂರ್ಯನು, ಪರಬ್ರಹ್ಮನು ಏನು ಮಾಡ್ತಾ ಇದ್ದಾನೆ? ಜಗತ್ತೆಲ್ಲವನ್ನು ತನ್ನ ಬೆಳಕಿನಿಂದ ಜಗತ್ತೆಂಬ ದ್ರವ್ಯಗಳು ಅಂದರೆ, ಈಗ ಅಂಗಡಿಯಲ್ಲಿ ಹೋದರೆ ನಾವು ಅನೇಕ ಪದಾರ್ಥಗಳಿರ್ತಾವಲ್ವ, ಅವುಗಳನ್ನೆಲ್ಲ ದ್ರವ್ಯಗಳು ಅಂತ ಕರಿತೀವಿ. ಇಲ್ಲಿಯೂ ಕೂಡ ಜಗತ್ತೆಂಬ ದ್ರವ್ಯಗಳು, ಇಡೀ ಜಗತ್ತುಗಳನ್ನೆಲ್ಲ ದ್ರವ್ಯಗಳಿಗೆ ಹೋಲಿಸಿ ಮಾತಾಡ್ತಾ ಇದ್ದಾರೆ ಜ್ಞಾನಿಗಳು.
ಜಗತ್ತೆಂಬ ದ್ರವ್ಯಗಳು ಕಣ್ಣಿಗೆ ಕಾಣಿಸ್ಕೋಬೇಕಾದ್ರೆ ಏನಾಗಬೇಕು? ಆ ಚಿತ್ತೆಂಬ ಸೂರ್ಯನ ಬೆಳಕಿನಿಂದ ಈ ಜಗತ್ತೆಲ್ಲ ಕಾಣಿಸ್ತಾ ಇದೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಹೋರಾತ್ರಿಗಳಲ್ಲಿಯೂ ಹಗಲು ರಾತ್ರಿ ಎನ್ನದೆ ಎಲ್ಲವೂ ಆ ಚಿತ್ತೆಂಬ ಬೆಳಕಿನಲ್ಲಿ ಕಾಣಿಸ್ಕೊಳ್ತಾ ಇದೆ. ಜಲವೊಂದೇ ಸಮುದ್ರ, ಅದರೊಳಗಿರುವ ಡೊಳ್ಳು ಅಂದರೆ ಮಡು ಅಂದರೆ ಗೊತ್ತಲ್ಲ, ಮಡುವಿನಲ್ಲಿ ಸಿಕ್ಕಾಕೊಂಡ್ರೆ ಎದ್ದು ಬರೋಕ್ಕಾಗೋದಿಲ್ಲ. ಸುಳಿ, ಪ್ರವಾಹ ಮೊದಲಾದ ಜಲ ವ್ಯಾಪಾರಗಳಿಂದ ಬೇರೆ ಬೇರೆಯಾಗಿ ತೋರುವಂತೆ, ಅಂದರೆ ಸಮುದ್ರದ ಜಲ ಒಂದೇ ನೀರು, ಆದರೆ ಇಷ್ಟೆಲ್ಲ ಇರ್ತದೆ ಅಲ್ಲಿ. ಏನು? ಮಡು ಇರ್ತದೆ, ಸುಳಿ, ಪ್ರವಾಹ ಮೊದಲಾದ ಜಲದ ವ್ಯಾಪಾರಗಳು ಬೇರೆ ಬೇರೆಯಾಗಿ ತೋರುವಂತೆ ಶಿಲಾಂತ ಪ್ರದೇಶದಲ್ಲಿ ಸುಸುಪ್ತವಾಗಿರುವ ಚಿತ್ರಾದಿಗಳಂತೆ ಅನಾನ ಆದ ಚಿತ್ತು ನಾನಾ ಆಗಿ ತೋರುವುದು. ಕೇವಲ ತಾನೇ ತಾನಾಗಿದ್ದಂಥ ಅನಾನ ಅಂದರೆ ತಾನೇ ತಾನಾಗಿದ್ದಂತಹ ಚಿತ್ತು ನಾನಾ ಬಗೆಯಾಗಿ ತೋರಿಸಿಕೊಳ್ಳುವುದು. ಈ ಅನಾನ ಮತ್ತು ನಾನಾ ಈ ಕವಿ ದತ್ತಾತ್ರೇಯ ಬೇಂದ್ರೆಯವರ ನಾಲ್ಕು ತಂತಿಯಲ್ಲಿ ಈ ಅನಾನ ನಾನಾ ಬರ್ತದೆ. ಆ ನಾಲ್ಕು ತಂತಿ ಪದ್ಯ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಕನ್ನಡ ಪದಗಳನ್ನ ಸರಿಯಾಗಿ ತಿಳ್ಕೊಂಡ್ರೆ ನಿಮಗೆ ಆ ಪದ್ಯ, ಆ ನಾಲ್ಕು ತಂತಿ ಕವನ ಸಂಕಲನ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಪದಗಳನ್ನ ಇಲ್ಲಿ ಬಳಸಿ ಶುದ್ಧ ಕನ್ನಡವನ್ನು ಬಳಸಿ ಹೇಳಿರ್ತಕ್ಕಂಥದ್ದು ಅನಾನ ನಾನಾ ಅಂತ. ಅದರಿಂದ ಏಕವಾಗಿದ್ದ ಬ್ರಹ್ಮವು ನಾನಾ ಆಗಿ ತೋರುವುದು. ಯಾವುದಾದರೂ ಇದೆ ಎಂದರೆ ಅದು ಶಿಲೆಯಲ್ಲಿ ಕೆತ್ತಿರುವ ಶಾಲಾಭಂಜಕಿಯಂತೆ, ಯಾವುದಾದರೂ ಇಲ್ಲವೆಂದರೆ ಅದು ಶಿಲೆಯಲ್ಲಿ ಕೆತ್ತಬೇಕಾಗಿರುವ ಶಾಲಾಭಂಜಕಿಯಂತೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಯಾವುದಾದರೂ ಇದೆ ಎಂದರೆ ಅದು, ಈಗ ಒಂದು ಹೆಬ್ಬಂಡೆ, ಒಂದು ದೊಡ್ಡ ಶಿಲೆ, ಅಲ್ಲಿ ಏನೋ ಕೆತ್ತನೆಗಳಿದೆ ಅಂತ ಅಂದರೆ, ಅಲ್ಲಿ ಏನೋ ಒಂದು ಇದೆ ಅಂದರೆ ಅದು ಆ ಶಿಲೆಯಲ್ಲಿ ಕೆತ್ತಿರುವ ಆ ಶಿಲ್ಪಕಲೆ. ಯಾವುದು ಇಲ್ಲ ಅಂದರೆ ಏನರ್ಥ? ಅಲ್ಲಿ ಇನ್ನೂ ಕೆತ್ತಬೇಕಾಗಿದೆ, ಇನ್ನೂ ಕೆತ್ತಿಲ್ಲ ಅಂತ. ಕೆತ್ತಬೇಕಾಗಿರುವ ಶಾಲಾಭಂಜಿಕೆಯಂತೆ. ಅಂದರೆ ಈ ಜಗತ್ತೆಂಬುದು ಪ್ರತಿ ಕ್ಷಣವೂ ಆ ಚಿತ್ಸಂಕಲ್ಪ ಆದಾಗೆಲ್ಲ ಜಗತ್ತು ಉತ್ಪತ್ತಿ ಆಗ್ತಾ ಇರ್ತದೆ. ಆ ಮಹಾಶಿಲೆಯಲ್ಲಿ, ಆ ಪರಬ್ರಹ್ಮವೆಂಬ ಶಿಲೆಯಲ್ಲಿ ಆ ಕೆತ್ತನೆಗಳು ಮೂಡಿ ಬರ್ತಾ ಇರ್ತದೆ. ಈಗಾಗಲೇ ಮೂಡಿ ಬಂದಿದೆ. ಮತ್ತೆ ಸಂಕಲ್ಪ ಇನ್ನೂ ಮಾಡದಿದ್ರೆ ಮಾಡಿದಾಗ ಅದು ಮತ್ತೆ ಕೆತ್ತಬೇಕಾಗಿದೆ, ಈ ರೀತಿಯಲ್ಲಿ ಅನ್ನಿಸ್ಕೊಳ್ತದೆ. ಅದನ್ನು ಇಲ್ಲಿ ಹೇಳ್ತಾ ಇರೋದು. ಭಾವ ಅಭಾವ ಇವುಗಳಲ್ಲಿ ಯಾವುದು ಸತ್ಯವಾದುದೋ ಅದು ಚಿದ್ಬಿಲ್ವ ಫಲದಲ್ಲಿರುವ ಮಜ್ಜೆಗೆ ಸಮನಾದದ್ದು. ಈಗ ಭಾವನೆ ಮಾಡ್ಕೊಳ್ತೀವಿ, ಅದು ಸಂಕಲ್ಪ ಮಾಡಿದಂತಾಯಿತು, ಸೃಷ್ಟಿಯಾಗುತ್ತೆ. ಅಭಾವ, ಯಾವ ಭಾವನೆಯನ್ನು ಮಾಡ್ಕೊಳ್ಳೋದಿದ್ದಾಗ ಅಲ್ಲಿ ಏನೂ ಇರೋದಿಲ್ಲ. ಈ ಯಾವುದೋ ಸತ್ಯವಾದದೋ ಅದು ಚಿದ್ಬಿಲ್ವ ಫಲದಲ್ಲಿರುವ ಮಜ್ಜೆಗೆ ಸಮನಾದದ್ದು. ಹಣ್ಣಿನಲ್ಲಿರ್ತಕ್ಕಂಥ ಮೃದು ರಸದಿಂದ ಕೂಡಿರ್ತಕ್ಕಂಥ ಪದಾರ್ಥ ಇದೆಯಲ್ಲ, ಅದಕ್ಕೆ ಸಮನಾದದ್ದು. ಜಗತ್ತುಗಳಲ್ಲಿರುವ ಪದಾರ್ಥಗಳೆಲ್ಲ ಮಜ್ಜಾಸಾರಕ್ಕೆ ಸಮವಾದುದು. ಆದ್ದರಿಂದ ಎಲ್ಲವೂ ಚಿನ್ಮಯವೇ, ಪರಮಾತ್ಮನನ್ನು ಹೊರತುಪಡಿಸಿ ಏನೇನೂ ಇಲ್ಲ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಶಿಲಾಗರ್ಭವನ್ನು ಮರೆತರೆ ಪದ್ಮಗಳು ಅನೇಕವಾಗಿವೆ ಎಂಬ ಅರ್ಥವು ನಿಜವಾದುದು. ನಾನಾ ಎಂಬುದು ಹಾಗೆಯೇ ಚಿತ್ತನ್ನು ಮರೆತಾಗಲೇ. ಆದ್ದರಿಂದ ನಾನಾಗಿ ತೋರುತ್ತಿದ್ದರೂ ಅದು ನಿಜವಾಗಿಯೂ ಚಿನ್ಮಯವೇ. ಚಿನ್ಮಯವಾದುದರಿಂದ ಅದ್ವಯವೇ. ಅದು ಚಿನ್ಮಯವಾಗಿರ್ತಕ್ಕಂಥದ್ದು, ಅನೇಕವಾಗಿ ಕಂಡರೋದು ಕೇವಲ ಏಕಮಾತ್ರವಾಗಿರ್ತಕ್ಕಂಥದ್ದು. ಆದ್ದರಿಂದ ಇದು ಅದ್ವಯ ಅಂತ ಅನ್ನಿಸ್ಕೊಳ್ತದೆ. ಅದ್ವೈತ ಅಂದರೆ ಇದು ದ್ವೈತವ ಅಂದರೆ ದ್ವೈತವೇ ನೋಡುವಾಗ ವ್ಯಾವಹಾರಿಕ ದೃಷ್ಟಿಯಿಂದ, ಆದರೆ ಇದು ಕೇವಲ ಅದ್ವಯವೇ. ಯಾಕೆ? ಇದು ಕಾಣಿಸ್ತಾ ಇರೋದು ಯಾವುದರಿಂದ? ಪರಬ್ರಹ್ಮನ ಸ್ವರೂಪ, ಪರಬ್ರಹ್ಮನಲ್ಲಿಯೇ ಕಾಣಿಸ್ಕೊಳ್ತದೆ. ಆ ಚಿಪ್ಪಿನಲ್ಲಿರ್ತಕ್ಕಂಥ ಮುತ್ತು, ಈಗ ಮುತ್ತಿನ ಮಣಿ ಅಂತ ಬೇರೆ ಅನ್ನಿಸ್ಕೊಳ್ತದೆ. ಹೇಗೋ ಹಾಗೆ ಆ ಚಿಪ್ಪಿನಲ್ಲಿಯೇ ಇದ್ದಂತಹ ಮುತ್ತಿನ ಮಣಿ ಬೇರೆ ಅನ್ನಿಸ್ಕೊಳ್ತದೆ. ಆದರೆ ಚಿಪ್ಪಿನೊಳಗೆ ಹುಟ್ಟಿರೋದ್ರಿಂದ ಆ ಚಿಪ್ಪಿಗೂ ಮುತ್ತಿನ ಮಣಿಗೂ ಬೇರೆ ಏನು ವ್ಯತ್ಯಾಸ ಇಲ್ಲ. ಅಜ್ಞಾನಿಗಳ ಕಣ್ಣಿಗೆ ನಿರ್ಮಲವಾದ ಜಲರಾಶಿಯಾಗಿ ಕಾಣುವ ಮರೀಚಿಕೆಯು ಈ ಸ್ಥಳದಲ್ಲಿ ಮರೀಚಿಕೆಯು ಕಾಣುತ್ತದೆಂಬ ಜ್ಞಾನವುಳ್ಳವರಿಗೆ ಬಿಸಿಲು ಹೀಗೆ ಕಾಣಿಸುತ್ತಿದೆ ಎಂದು ಹೇಗೆ ತಿಳಿದಿರುವುದೋ ಹಾಗೆಯೇ ಚಿತ್ತು ಕೂಡ ಸತ್ತಾಗಿದ್ದರೂ ಅಸತ್ತಾಗಿ ತೋರುವುದು. ಆದರೂ ನೀನು ಸದ್ವಪುವೂ ಅಲ್ಲ, ಚಿನ್ಮಯನು. ಏನು ಹೇಳ್ತಾರೆ ಇಲ್ಲಿ? ಅಜ್ಞಾನಿಗಳ ಕಣ್ಣಿಗೆ, ಅಜ್ಞಾನದ ದೆಸೆಯಿಂದಾಗಿ ಏನಾಗುತ್ತೆ? ಬಿಸಿಲುಗುದುರೆಯಂತೆ ಮರಳುಗಾಡಿನಲ್ಲಿ ನೀರು ಕಾಣುವಂತೆ ಕಾಣ್ತದೆ, ಆದರೆ ಅದು ಅಸತ್ತದು. ಹಾಗೆ ಆದರೆ ಕಾಣೋದು ಯಾವಾಗ? ನಮಗೆ ಅಜ್ಞಾನದ ದೆಸೆ ಇದ್ದಾಗ ಇಲ್ಲಿ
ಅಸತ್ ಆಗಿರ್ತಕ್ಕಂಥ ಜಗತ್ತು ನಮಗೆ ಸತ್ತಾಗಿ ಕಾಣ್ತದೆ. ಹಾಗೆ ಅದು ನಿಜವಾಗಿಯೂ ಅದು ಚಿನ್ಮಯನಾದ ಪರಮಾತ್ಮ ಚಿತ್ತು ಕೂಡ ಸತ್ತಾಗಿದ್ದರೂ ಅಸತ್ತಾಗಿ ಕಾಣಬರುತ್ತೆ. ನಾವು ಜಗತ್ತನ್ನು ಸತ್ಯ ಅಂತ ನೋಡಿದಾಗ ಪರಮಾತ್ಮ ಅಸತ್ತಾಗಿ ಕಾಣ್ತದೆ, ಆದರೆ ಪರಮಾತ್ಮ ಅಸತ್ತಲ್ಲ, ಸದ್ವಸ್ತುವೇ ಆಗಿದೆ. ಸಮುದ್ರದ ಮಧ್ಯದಲ್ಲಿ ಜಲರಾಶಿಯು ತಾನು ದ್ರವವಾದುದರಿಂದ ಚಲಿಸುವುದು, ಆದರೂ ಅದು ಚಲಿಸುವುದಕ್ಕೆ ಅಲ್ಲಿ ಅವಕಾಶವಿಲ್ಲದಿರುವುದರಿಂದ ಅದು ನಿಶ್ಚಲವಾಗಿಯೇ ಇರುವುದು. ಅದರಂತೆಯೇ ಚಿದ್ಘನದ ವ್ಯಾಪಾರವು ಎಂದು ತಿಳಿ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಸಮುದ್ರದ ಮಧ್ಯದಲ್ಲಿ ಜಲರಾಶಿ ತುಂಬಿಕೊಂಡಿದೆ, ನಾವು ನೋಡ್ತಾ ಇದ್ದೀವಿ. ಅದು ತಾನು ದ್ರವವಾದುದರಿಂದ ಚಲಿಸುವುದು, ಆದರೂ ಅದು ಚಲಿಸುವುದಕ್ಕೆ ಅಲ್ಲಿ ಅವಕಾಶ ಇಲ್ಲದಿರುವುದರಿಂದ. ಈಗ ಸಮುದ್ರದ ತುಂಬ ನೀರಿದೆ, ಅದರ ಗುಣ ಸ್ವಭಾವ ಏನು? ಚಲಿಸುವುದು, ಹರ್ಕೊಂಡು ಹೋಗಬೇಕು ಅದು. ಆದರೆ ಆ ಸಮುದ್ರಕ್ಕೆ ಒಂದು ಮೇರೆ ಉಂಟು, ಒಂದು ಬಾರ್ಡರ್ ಉಂಟು. ಅದರಿಂದಾಗಿ ಏನು ಮಾಡುತ್ತೆ? ಆ ಬಾರ್ಡ್ರನ್ನ ದಾಟಿ ಆ ನೀರು ಬರೋದಿಲ್ಲ. ಅದು ಏನೇ ವಿಲಾಸವನ್ನು ತೋರಿದ್ರು ಏನು ಮಾಡಬೇಕು? ಆ ಸಮುದ್ರ ಎಷ್ಟು ವ್ಯಾಪ್ತಿಯಲ್ಲಿದೆಯೋ ಅಲ್ಲೇ ಇರಬೇಕು. ಅದರಂತೆ ಚಿದ್ಘನದ ವ್ಯಾಪಾರವು ಕೂಡ, ಇಲ್ಲಿಯೂ ಕೂಡ ಚಿದ್ಘನದ ವ್ಯಾಪಾರವು ಕೂಡ ಅದರಂತೆ ನಿಶ್ಚಲವಾಗಿಯೇ, ನೀರೇಗೆ ನಿಶ್ಚಲವಾಗಿದೆಯೋ ಅದರಂತೆ ಚಿದ್ಘನದ ವ್ಯಾಪಾರವು ಕೂಡ ನಿಶ್ಚಲವಾಗಿದೆ. ಆದರೆ ಅದು ಸಮುದ್ರದ ನೀರಿನಂತೆ ಅನೇಕ ರೀತಿಯಾದ ಬದಲಾವಣೆಗಳನ್ನು ಕಾಣ್ತಾ ಇರ್ತದೆ. ಚಿತ್ತೆಂಬ ಶಿಲೆಯಲ್ಲಿ ಕಾಣುವ ಶಂಖ ಪದ್ಮಾದಿಗಳೆಲ್ಲ ತನ್ಮಯವಾಗಿದ್ದರೂ ಅತನ್ಮಯವಾಗಿರುವಂತೆ ಜಗತ್ತೆಂಬ ಪದ್ಮಾದಿ ಪದಾರ್ಥಗಳು ಚಿನ್ಮಯವಾಗಿದ್ದರೂ ಅಚಿನ್ಮಯವಾಗಿ ಕಾಣುವು. ಈ ಚಿತ್ತೆಂಬ ಶಿಲೆಯು ಮಹಾಘನವಾದದ್ದು, ಆದರೂ ಇದು ಚಿದ್ಘನವೇ. ಇದು ಅರಂಧ್ರವಾದದ್ದು, ನಿರ್ದ್ವಯವಾದದ್ದು, ಸ್ವಚ್ಛವೂ ಅಜವೂ ಆದದ್ದು. ಇತರ ಸನ್ನಿವೇಶಗಳೆಲ್ಲವೂ ಇದರಲ್ಲಿ ಸಶಾಂತವಾಗಿರುವವು. ಈ ರೀತಿಯಲ್ಲಿ ಗುರುಗಳು ಬಣ್ಣನೆಯನ್ನು ಮಾಡ್ತಾಯಿದ್ರು. ಮುಂದಿನ ಆಡಿಯೋದಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.